ಬಿಗ್ ಬಾಸ್ಗೆ ಬೀಗ ಹಾಕಿದ್ದು ಆಯಿತು, ಮತ್ತೆ ಅದನ್ನ ಓಪನ್ ಮಾಡಿದ್ದು ಆಯಿತು. ಆದರೆ ರಾಜಕೀಯದಲ್ಲಿ ಮಾತ್ರ ಬಿಗ್ ಬಾಸ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ಒಂದ್ ಕಡೆ ಸರ್ಕಾರ ನಟರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿ ವಿಪಕ್ಷಗಳು ಆರೋಪ ಮಾಡ್ತಾ ಇವೆ. ಮತ್ತೊಂದು ಕಡೆ ಸರ್ಕಾರದ ಒಳಗೆ ಕೋಲ್ಡ್ ವಾರ್ ಶುರುವಾಗಿದೆ. ಬಿಗ್ ಬಾಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸ್ಯಾಂಡಲ್ವುಡ್ನ ಬಿಗ್ ಸ್ಟಾರ್ ಅಭಿಮಾನಿಗಳ ಪಾಲಿನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಿರೂಪಕರಾಗಿರೋ ಬಿಗ್ಗೆಸ್ಟ್ ಶೋ ಇದು. ಆದರೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಎಂಬಂತೆ ಜಾಲಿವುಡ್ ಸ್ಟುಡಿಯೋಸ್ ಮಾಡಿದ ರೂಲ್ಸ್ ಬ್ರೇಕ್ಗೆ ಬಿಗ್ ಬಾಸ್ ಶೋ 2 ದಿನ ಬಂದಾಗಿತ್ತು. ಈ ವಿಷಯ ರಾಜಕೀಯ ವಾಕ್ ಸಮರಕ್ಕೂ ವೇದಿಕೆಯಾಗಿದೆ. ಡಿಸಿಎಂ ಡಿಕೆಶಿಯ ನಟ್ಟು ಬೋಲ್ಟು ಹೇಳಿಕೆಯನ್ನ ಪ್ರಸ್ತಾಪಿಸಿ ಜೆಡಿಎಸ್ ಬಿಜೆಪಿ ನಾಯಕರು ಕಿಡಿಕಾರಿದ್ರು. ಬಿಗ್ ಬಾಸ್ ಅರಮನೆ ರೀ ಓಪನ್ ಆದ್ರೂ ಬಿಗ್ ಪಾಲಿಟಿಕ್ಸ್ ಮಾತ್ರ ಮುಗಿತಿಲ್ಲ. ಇದೀಗ ಈ ಮ್ಯಾಟ್ರು ಕಾಂಗ್ರೆಸ್ನಲ್ಲೇ ಕೋಲ್ಡ್ ವಾರ್ಗೆ ಸಾಕ್ಷಿಯಾಗಿದೆ. ಕೆಲವರು ಡಿಸಿಎಂ ಬೆನ್ನಿಗೆ ನಿಂತರೆ ಇನ್ನೂ ಕೆಲವರು ಒನ್ ಮ್ಯಾನ್ ಆಟಕ್ಕೆ ಪರೋಕ್ಷವಾಗಿ ಅಸಮಾಧಾನಗೊಂಡಂತೆ ಕಾಣ್ತಿದೆ. ನಟರನ್ನು ಸರ್ಕಾರ ಟಾರ್ಗೆಟ್ ಮಾಡ್ತಿದೆ ಎಂದು ಮೈತ್ರಿ ಪಡೆ ಬಾಂಬ್. ದ್ವೇಷದ ರಾಜಕಾರಣ ಸುಳ್ಳು, ಬಿಜೆಪಿ ಜೆಡಿಎಸ್ಗೆ ಹಸ್ತೆ ಪಡೆ ಟಾಂಗ್. ನಟರನ್ನ ಟಾರ್ಗೆಟ್ ಮಾಡುವ ಮೂಲಕ ನಟ್ಟು ಬೋಲ್ಟು ಮಿನಿಸ್ಟರ್ ಮತ್ತು ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿದೆ ಎಂದು ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡಿ ಬಾಂಬ್ ಸಿಡಿಸಿದ್ರು. ಇದರ ಬೆನ್ನಲ್ಲೇ ಎಚ್ಚೆತ್ತ ಕಾಂಗ್ರೆಸ್ ಪಡೆ ಸರ್ಕಾರ ಮತ್ತು ಡಿಸಿಎಂ ಬೆನ್ನಿಗೆ ನಿಂತು ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ನೀಡ್ತಿದೆ. ಆಗಲಿ ಉಪಮುಖ್ಯಮಂತ್ರಿಗಳಾಗಲಿ ಸಚಿವರಾಗಲಿ ಸರ್ಕಾರ ಆಗಲಿ ಯಾವ ಕಲಾವಿದರ ಮೇಲೂ ದ್ವೇಷ ತೀರಿಸುವಂಥ ಅವಶ್ಯಕತೆ ಇಲ್ಲ. ಅಂಥ ದ್ವೇಷದ ರಾಜಕಾರಣ ಮಾಡೋಂಥ ಅವಶ್ಯಕತೆ ನಮಗಿಲ್ಲೇ ಇಲ್ಲ. ದ್ವೇಷದ ರಾಜಕಾರಣ ಎಂದೂ ಮುಖ್ಯಮಂತ್ರಿ ಇರ್ಬೋದು ಉಪಮುಖ್ಯಮಂತ್ರಿ ಇರ್ಬೋದು ಯಾರೂ ನಮ್ಮ ಕಾಂಗ್ರೆಸ್ ಪಕ್ಷದವರು ದ್ವೇಷದ ರಾಜಕಾರಣ ಮಾಡೋಂಥ ಪ್ರಶ್ನೆ ಬರೋದಿಲ್ಲ. ನಿನ್ನೆ ಮಾತಾಡ್ತಾರೆ ಸುದೀಪ್ ಸರ್ನ ನಾವು ಟಾರ್ಗೆಟ್ ಮಾಡಿದ್ದೀವಿ ಅಂತ. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನಿಮಗಿಂತ ಜಾಸ್ತಿ ಸುದೀಪ್ ಸರ್ನ ಇಷ್ಟಪಡೋರು, ಅಭಿಮಾನಿಸೋರು, ಗೌರವಿಸೋರು ನಾವು. ಅಲ್ಲೇನೋ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇಂದ ಬಿಗ್ ಬಾಸ್ ಅಲ್ಲಿ ಸಮಸ್ಯೆ ಆಗಿದೆ. ನಮ್ಮ DK ಸಾಹೇಬರು ಪರಿಹಾರ ಮಾಡಿದ್ದೀವಿ, ಈಗ ಓಪನ್ ಆಗಿದೆ. ಬಿಗ್ ಬಾಸ್ ವಿಷಯದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ಕಿತ್ತಾಟ ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಬಿಗ್ ಬಾಸ್ ಬಾಗಿಲು ರೀ ಓಪನ್ಗೆ ಡಿಸಿಎಂ ಡಿಕೆಶಿ ಮಧ್ಯ ಪ್ರವೇಶಿಸಿದ್ದು ಕಾಂಗ್ರೆಸ್ನ ಸಚಿವರಲ್ಲೇ ಅಸಮಾಧಾನಕ್ಕೆ ಕಾರಣವಾಗಿದೆ. ಡಿಸಿಎಂ ಅನುಮತಿ ಕೊಡಿಸಿದ್ರೆ ಯಾಕೆ ಅಂತ ಮಾಹಿತಿ ತೆಗೆದುಕೊಳ್ಳುತ್ತೇನೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇಲ್ಲ, ನಾನು ಮಾಹಿತಿ ಕೇಳಿದ್ದೇನೆ. ನಮ್ಮ ಇಲಾಖೆಯಲ್ಲಿ ಮಾಹಿತಿ ಕೇಳಿ ಏನು ನಡೆದಿದೆ ಹಾಗೆ ಅಂತಕ್ಕಂಥ ವಿಚಾರವನ್ನು ಕೇಳಿದ್ದೇನೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವರ ಗಮನಕ್ಕೂ ಹೋಗಿರ್ತಕ್ಕಂಥದ್ದು. ಏನು ತೀರ್ಮಾನ ತಗೊಳ್ತಾರೆ ನೋಡೋಣ. ಒಂದು ವೇಳೆ ಅವ್ರು ಹೇಳಿದರೆ ಯಾವ ಕಾರಣಕ್ಕೆ ಹೇಳಿರ್ತಾರೆ, ಯಾವ ಹಿನ್ನೆಲೆಯಲ್ಲಿ ಹೇಳಿರ್ತಾರೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಅದನ್ನು ವಿಚಾರ ಮಾಡಿ ಅವರಿಗೆ ವರದಿ ತಗೊಂಡ ನಂತರ ನಾನು ಪ್ರತಿಕ್ರಿಯೆ ಮಾಡ್ತೀನಿ. ಜಾಲಿವುಡ್ ಸ್ಟುಡಿಯೋಸ್ಗೆ ಬೇಗ ಜಡಿದ ವಿಷಯ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ನಡುವಿನ ಕಿತ್ತಾಟಕ್ಕೆ ಕಾರಣ ಆಗಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆಯ ಕೈಕೆಳಗೆ ಕಾರ್ಯನಿರ್ವಹಿಸುತ್ತೆ. ಹೊಸದಾಗಿ ಅಧ್ಯಕ್ಷರಾಗಿರುವ ನರೇಂದ್ರ ಸ್ವಾಮಿ ಸಚಿವರಿಗೆ ಯಾವುದೇ ಮಾಹಿತಿ ನೀಡದೆ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡಿದ್ದಾರೆ ಎಂಬ ಮಾತು ಕೇಳಿ ಬರ್ತಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಚಿವ ಈಶ್ವರ್ ಖಂಡ್ರೆ ಈ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಎಂದಿದ್ದಾರೆ. ವಾಯು ಕಾಯ್ದೆ, ಜಲ ಕಾಯ್ದೆ ಎಲ್ಲವೂ ಇದೆ. ಅದರಲ್ಲಿ ಕೆಲವೊಂದು ಗ್ರೀನ್ ಕ್ಯಾಟಗರಿ ಇದೆ, ರೆಡ್ ಕ್ಯಾಟಗರಿ ಇದೆ. ಇವೆಲ್ಲ ಕ್ಯಾಟಗರಿ ವೈಸ್ ಎಷ್ಟು ಅವಕಾಶ ಕೊಡಬಹುದು ಅಂತೇಳಿ ಸರ್ಕಾರಕ್ಕೆ ಸ್ವಾಯತ್ತ ಸಂಸ್ಥೆಗೆ ಅಧಿಕಾರ ಕೊಡಲಾಗಿದೆ. ಅವರ ಅಧಿಕಾರದ ವ್ಯಾಪ್ತಿಯಲ್ಲೇ ಇವತ್ತು ನಿಯಮ ಪ್ರಕಾರನೇ ಕೊಟ್ಟಿರ್ಬೋದು ಅಂತ ನನಗೆ ಒಂದು ಅನಿಸ್ತದೆ. ಅದರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೇನೆ. ಒಟ್ಟಾರೆ ಬಿಗ್ ಬಾಸ್ ಜಾಲಿವುಡ್ ವಿವಾದ ರಾಜ್ಯ ರಾಜಕೀಯದಲ್ಲಿ ಭಾರೀ ಸದ್ದು ಮಾಡ್ತಿದೆ. ಇದೀಗ ಈ ವಿವಾದ ಸಿಎಂ ಅಂಗಳಕ್ಕೆ ತಲುಪಿದ್ದು ಮತ್ತೆ ಕುತೂಹಲ ಮೂಡಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.